ಚುನಾವಣೆ ಚಿಹ್ನೆ ನಿಜಕ್ಕೂ ತುಂಬ ಸಂತೋಷ. ರೈತನ ಚಿಹ್ನೆ ಸಿಕ್ಕಿರೋದಂತೂ ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯ ಅಂತ ನಾನು ಭಾವಿಸ್ತೇನೆ. ರೈತ ಕಬ್ಬು ಬೆಳೀತಾ ಇರೋಂಥ ರೈತ, 2 ಕಬ್ಬನ್ನು ಇಟ್ಕೊಂಡು ಇರೋಂಥ ರೈತರ ಚಿಹ್ನೆ ನನಗೆ ಸಿಕ್ಕಿದೆ. ಈ ಚಿಹ್ನೆ ನಾನು ನಿನ್ನೆ ನೇಹಾ ಅವರ ಕೊಲೆ ಆಗಿರೋಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೋಗ್ತಾ ಇದ್ದೆ. ನಾನು ಹುಬ್ಬಳ್ಳಿನಲ್ಲಿ ನೇಹಾ ಅವ್ರ ತಂದೆ, ಅವ್ರ ತಾಯಿ, ಅವ್ರ ತಮ್ಮ ಅವ್ರಿಗೆಲ್ಲರೂ ಸಮಾಧಾನ ಮಾಡಿ ಹೊರಗೆ ಬರ್ತಿದ್ದಂಗೆ ನನಗೆ ಸುದ್ದಿ ಗೊತ್ತಾಯಿತು, ಈ ಒಂದು ರೈತ ಮತ್ತು 2 ಕಬ್ಬಿರೋಂಥ ರೈತನ ಚಿಹ್ನೆ ನಿಮ್ಗೆ ಸಿಕ್ಕಿದೆ ಅಂತ. ಹಾಗಾಗಿ ಆ ಚಿಹ್ನೆಯನ್ನು ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ ಅಂತ. ಅವ್ರವ್ರಿಗೆ ಒಬ್ರಿಗೊಬ್ಬರಿಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರ್ನಲ್ಲಿ ಎಲ್ಲವೂ ಕೂಡ ಒಬ್ರಿಗೊಬ್ಬರು ಹಾಕ್ಕೊಂಡು ಲಕ್ಷಾಂತರ ಜನಕ್ಕೆ ನೆನ್ನೆನೆ ನನ್ನ ಗುರುತು ರೈತ, 2 ಕಬ್ಬಿರೋಂಥ ರೈತ ಅನ್ನೋದನ್ನು ಎಲ್ರಿಗೂ ಒಬ್ರಿಗೊಬ್ರು ನಾನು ಹೇಳೋಕ್ಕಿಂತ ಮುಂಚೆನೇ ಸಾಮಾನ್ಯ ಜನರಿಗೆ ಈ ಒಂದು ಸುದ್ದಿ ಹೋಗಿದೆ, ರೈತ ಮತ್ತು 2 ಕಬ್ಬಿರೋಂಥ ರೈತ ಅಂತ. ನಂಗೆ ತುಂಬ ಸಂತೋಷ ಆಯಿತು. ನನ್ನ ಚಿಹ್ನೆ ಯಾವುದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇದು. ಎರಡನೇದು, ಅವರೆಲ್ಲರೂ ನಿರೀಕ್ಷೆ ಇನ್ನೊಂದೇನು ಅಂತಂದರೆ, ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂತವ್ರಿಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದೆ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ರೈತನ ಗುರುತು ಸಿಕ್ಕಿರೋ ತುಂಬ ಸಂತೋಷ. ಮತ್ತು ಇದನ್ನು ಈಗಾಗಲೇ ಪ್ರಚಾರ ಸಾಕಷ್ಟಾಗಿದೆ. ನಾಳೆ ಬೆಳಿಗ್ಗೆಯಿಂದ ಪಾಂಪ್ಲೆಟ್ಗಳ ಮುಖಾಂತರ ಬೂತ್ ಮಟ್ಟ ಕಾರ್ಯಕರ್ತರು ಮನೆಗೆ ಹೋಗಿ ಆ ಪಾಂಪ್ಲೆಟ್ ಕೊಟ್ಟು, ನನ್ನ ನಂಬರ್ 8 ಈಶ್ವರಪ್ಪ, ನಂಬರ್ 8 KS ಈಶ್ವರಪ್ಪ, ರೈತ, 2 ಕಬ್ಬಿರೋಂಥ ರೈತರ ಗುರುತು, ಅದಕ್ಕೆ ಚಿಹ್ನೆಗೆ ಒತ್ತಬೇಕು ಅನ್ನೋಂಥ ಒಂದು ಭಾವನೆಯನ್ನು ಆ ಪಾಂಪ್ಲೆಟಲ್ಲಿದೆ. ಆ ಪಾಂಪ್ಲೆಟ್ ತಗೊಂಡು ಪ್ರತಿ ಬೂತಲ್ಲಿ, ಪ್ರತಿ ಮನೆಗೂ ಕೂಡ 8 ವಿಧಾನಸಭಾ ಕ್ಷೇತ್ರ, 7 ಶಿವಮೊಗ್ಗ ಜಿಲ್ಲೆ, 7 ವಿಧಾನಸಭಾ ಕ್ಷೇತ್ರ, ಬೈಂದೂರು, 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆಯಿಂದ ನನ್ನ ಚಿಹ್ನೆ ಮತ್ತು ಪ್ರಚಾರ ಮನೆಗೆ ಹೋಗಿ ತಲುಪ್ತಾ ಇದೆ.